ಬೆಂಗಳೂರು ಪದವೀಧರ ಕ್ಷೇತ್ರ ಹಾಗೂ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವನ್ನ ಸಾಧಿಸಿದೆ. ಪದವೀಧರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ದೇವೇಗೌಡರ ವಿರುದ್ಧ ಕಾಂಗ್ರೆಸ್ನ ರಾಮೋಜಿಗೌಡ ಗೆಲುವನ್ನ ಸಾಧಿಸಿರುವಂತದ್ದು. ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಬಿಜೆಪಿಯ ವೈಯ ನಾರಾಯಣಸ್ವಾಮಿ ವಿರುದ್ಧ ಕಾಂಗ್ರೆಸ್ನ ಡಿಟಿ ಶ್ರೀನಿವಾಸ್ ಅವರು ಜಯವನ್ನ ಗಳಿಸಿದ್ದಾರೆ. ಮೂಲಕ ಬಿಜೆಪಿಯಲ್ಲಿದ್ದಂಥ ಕ್ಷೇತ್ರಗಳನ್ನ ಕಾಂಗ್ರೆಸ್ ವಶಕ್ಕೆ ಪಡೆದಿರುವಂಥದ್ದು. ಇನ್ನೊಂದು ಕಡೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಜೆಡಿಎಸ್ನ ವಿವೇಕಾನಂದ, ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಜೆಡಿಎಸ್ನ ಭೋಜೇಗೌಡ ಗೆಲುವನ್ನ ಸಾಧಿಸಿದ್ದಾರೆ. ಆಕ್ಚುಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಇದೆಯಲ್ಲ, ಕಳೆದ ಅಂದ್ರೆ ಒಂದು 4 ಬಾರಿ ಮರಿತಿಬ್ಬೇಗೌಡ್ರೆ ಗೆಲುವನ್ನ ಸಾಧಿಸ್ತಾ ಬರ್ತಾ ಇದ್ರು. ಪಕ್ಷವನ್ನ ಚೇಂಜ್ ಮಾಡಿಕೊಂಡು ಪಕ್ಷೇತರವಾಗಿಯೂ ಕೂಡ ಗೆದ್ಕೊಂಡ್ ಬಂದಿದ್ರು. ಆದರೆ ಈ ಬಾರಿ ಜೆಡಿಎಸ್ ಮರಿತಿಬ್ಬೇಗೌಡ್ರನ್ನ ಸೋಲಿಸುವಂತ ನಿಟ್ಟಿನಲ್ಲಿ ಯಶಸ್ಸನ್ನ ಸಾಧಿಸಿರುವಂತದ್ದು. ಕಳೆದ ಬಾರಿ ಜೆಡಿಎಸ್ ನಿಂದನೇ ಆಯ್ಕೆ ಆಗಿದ್ರು ಮರಿತಿಬ್ಬೇಗೌಡರು. ಭೋಜೇಗೌಡರು ಗೆದ್ದಿದ್ದಾರೆ ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ. 6 ಕ್ಷೇತ್ರಗಳಲ್ಲಿ 2 ಜೆಡಿಎಸ್ ಪಾಲಾಗಿದೆ. ಹಾಗೆ ನೈಋತ್ಯ ಪದವೀಧರ ಕ್ಷೇತ್ರದಿಂದ ಬಿಜೆಪಿಯ ಧನಂಜಯ್ ಸರ್ಜಿ ಅವರು ಭಾರಿ ಗೆಲುವಿನ ಅಂತರವನ್ನ ಕಂಡಿರುವಂಥದ್ದು. ಇಲ್ಲಿ ಕಾಂಗ್ರೆಸ್ನಿಂದ ಆಯನೂರು ಮಂಜುನಾಥ್ ಅವರು ಸ್ಪರ್ಧೆಯನ್ನ ಮಾಡಿದ್ರು, ಅವರು ಸೋಲನ್ನ ಕಂಡಿದ್ದಾರೆ. ಇನ್ನೊಂದು ಕಡೆ ರಘುಪತಿ ಭಟ್ ಅವರು ಪಕ್ಷೇತರವಾಗಿ ಬಿಜೆಪಿ ವಿರುದ್ಧ ಬಂಡಾಯ ಎದ್ದು ನಿಂತ್ಕೊಂಡಿದ್ರು, ಅವರು ಕೂಡ ಹೀನಾಯವಾಗಿ ಸೋಲನ್ನ ಕಂಡಿದ್ದಾರೆ. ಇನ್ನೂ ಕೂಡ ಒಂದು ಕ್ಷೇತ್ರದ ರಿಸಲ್ಟ್ ಬರಬೇಕಾಗಿರುವಂಥದ್ದು ಈಶಾನ್ಯ ಕ್ಷೇತ್ರದ್ದು. ಅದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರಲಿದೆ. ಅದ್ರ ಬಗ್ಗೆನೂ ಕೂಡ ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಅನ್ನು ನೀಡ್ತಾ ಹೋಗ್ತೀವಿ. ಬೆಂಗಳೂರು ಪದವೀಧರ ಕ್ಷೇತ್ರ ಹಾಗೂ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವನ್ನ ಸಾಧಿಸಿದೆ. ಪದವೀಧರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ದೇವೇಗೌಡರ ವಿರುದ್ಧ ಕಾಂಗ್ರೆಸ್ನ ರಾಮೋಜಿಗೌಡ ಗೆಲುವನ್ನ ಸಾಧಿಸಿರುವಂಥದ್ದು. ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಬಿಜೆಪಿಯ ವೈಯ ನಾರಾಯಣಸ್ವಾಮಿ ವಿರುದ್ಧ ಕಾಂಗ್ರೆಸ್ನ ಡಿಟಿ ಶ್ರೀನಿವಾಸ್ ಅವರು ಜಯವನ್ನ ಗಳಿಸಿದ್ದಾರೆ. ಮೂಲಕ ಬಿಜೆಪಿಯಲ್ಲಿದ್ದಂಥ ಕ್ಷೇತ್ರಗಳನ್ನ ಕಾಂಗ್ರೆಸ್ ವಶಕ್ಕೆ ಪಡೆದಿರುವಂಥದ್ದು. ಇನ್ನೊಂದು ಕಡೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಜೆಡಿಎಸ್ನ ವಿವೇಕಾನಂದ, ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಜೆಡಿಎಸ್ನ ಭೋಜೇಗೌಡ ಗೆಲುವನ್ನ ಸಾಧಿಸಿದ್ದಾರೆ. ಆಕ್ಚುಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಇದೆಯಲ್ಲ, ಕಳೆದ ಅಂದ್ರೆ ಒಂದು 4 ಬಾರಿ ಮರಿತಿಬ್ಬೇಗೌಡ್ರೆ ಗೆಲುವನ್ನ ಸಾಧಿಸ್ತಾ ಬರ್ತಾ ಇದ್ರು. ಪಕ್ಷವನ್ನ ಚೇಂಜ್ ಮಾಡಿಕೊಂಡು ಪಕ್ಷೇತರವಾಗಿಯೂ ಕೂಡ ಗೆದ್ಕೊಂಡ್ ಬಂದಿದ್ರು. ಆದರೆ ಈ ಬಾರಿ ಜೆಡಿಎಸ್ ಮರಿತಿಬ್ಬೇಗೌಡ್ರನ್ನ ಸೋಲಿಸುವಂತ ನಿಟ್ಟಿನಲ್ಲಿ ಯಶಸ್ಸನ್ನ ಸಾಧಿಸಿರುವಂಥದ್ದು. ಕಳೆದ ಬಾರಿ ಜೆಡಿಎಸ್ ನಿಂದನೇ ಆಯ್ಕೆ ಆಗಿದ್ರು ಮರಿತಿಬ್ಬೇಗೌಡರು. ಭೋಜೇಗೌಡರು ಗೆದ್ದಿದ್ದಾರೆ ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ. 6 ಕ್ಷೇತ್ರಗಳಲ್ಲಿ 2 ಜೆಡಿಎಸ್ ಪಾಲಾಗಿದೆ. ಹಾಗೆ ನೈಋತ್ಯ ಪದವೀಧರ ಕ್ಷೇತ್ರದಿಂದ ಬಿಜೆಪಿಯ ಧನಂಜಯ್ ಸರ್ಜಿ ಅವರು ಭಾರಿ ಗೆಲುವಿನ ಅಂತರವನ್ನ ಕಂಡಿರುವಂಥದ್ದು. ಇಲ್ಲಿ ಕಾಂಗ್ರೆಸ್ನಿಂದ ಆಯನೂರು ಮಂಜುನಾಥ್ ಅವರು ಸ್ಪರ್ಧೆಯನ್ನ ಮಾಡಿದ್ರು, ಅವರು ಸೋಲನ್ನ ಕಂಡಿದ್ದಾರೆ. ಇನ್ನೊಂದು ಕಡೆ ರಘುಪತಿ ಭಟ್ ಅವರು ಪಕ್ಷೇತರವಾಗಿ ಬಿಜೆಪಿ ವಿರುದ್ಧ ಬಂಡಾಯ ಎದ್ದು ನಿಂತ್ಕೊಂಡಿದ್ರು, ಅವರು ಕೂಡ ಹೀನಾಯವಾಗಿ ಸೋಲನ್ನ ಕಂಡಿದ್ದಾರೆ. ಇನ್ನೂ ಕೂಡ ಒಂದು ಕ್ಷೇತ್ರದ ರಿಸಲ್ಟ್ ಬರಬೇಕಾಗಿರುವಂಥದ್ದು ಈಶಾನ್ಯ ಕ್ಷೇತ್ರದ್ದು. ಅದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರಲಿದೆ. ಅದ್ರ ಬಗ್ಗೆನೂ ಕೂಡ ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಅನ್ನು ನೀಡ್ತಾ ಹೋಗ್ತೀವಿ. ಬೆಂಗಳೂರು ಪದವೀಧರ ಕ್ಷೇತ್ರ ಹಾಗೂ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವನ್ನ ಸಾಧಿಸಿದೆ. ಪದವೀಧರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ದೇವೇಗೌಡರ ವಿರುದ್ಧ ಕಾಂಗ್ರೆಸ್ನ ರಾಮೋಜಿಗೌಡ ಗೆಲುವನ್ನ ಸಾಧಿಸಿರುವಂಥದ್ದು. ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಬಿಜೆಪಿಯ ವೈಯ ನಾರಾಯಣಸ್ವಾಮಿ ವಿರುದ್ಧ ಕಾಂಗ್ರೆಸ್ನ ಡಿಟಿ ಶ್ರೀನಿವಾಸ್ ಅವರು ಜಯವನ್ನ ಗಳಿಸಿದ್ದಾರೆ. ಮೂಲಕ ಬಿಜೆಪಿಯಲ್ಲಿದ್ದಂಥ ಕ್ಷೇತ್ರಗಳನ್ನ ಕಾಂಗ್ರೆಸ್ ವಶಕ್ಕೆ ಪಡೆದಿರುವಂಥದ್ದು. ಇನ್ನೊಂದು ಕಡೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಜೆಡಿಎಸ್ನ ವಿವೇಕಾನಂದ, ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಜೆಡಿಎಸ್ನ ಭೋಜೇಗೌಡ ಗೆಲುವನ್ನ ಸಾಧಿಸಿದ್ದಾರೆ. ಆಕ್ಚುಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಇದೆಯಲ್ಲ, ಕಳೆದ ಅಂದ್ರೆ ಒಂದು 4 ಬಾರಿ ಮರಿತಿಬ್ಬೇಗೌಡ್ರೆ ಗೆಲುವನ್ನ ಸಾಧಿಸ್ತಾ ಬರ್ತಾ ಇದ್ರು. ಪಕ್ಷವನ್ನ ಚೇಂಜ್ ಮಾಡಿಕೊಂಡು ಪಕ್ಷೇತರವಾಗಿಯೂ ಕೂಡ ಗೆದ್ಕೊಂಡ್ ಬಂದಿದ್ರು. ಆದರೆ ಈ ಬಾರಿ ಜೆಡಿಎಸ್ ಮರಿತಿಬ್ಬೇಗೌಡ್ರನ್ನ ಸೋಲಿಸುವಂತ ನಿಟ್ಟಿನಲ್ಲಿ ಯಶಸ್ಸನ್ನ ಸಾಧಿಸಿರುವಂಥದ್ದು. ಕಳೆದ ಬಾರಿ ಜೆಡಿಎಸ್ ನಿಂದನೇ ಆಯ್ಕೆ ಆಗಿದ್ರು ಮರಿತಿಬ್ಬೇಗೌಡರು. ಭೋಜೇಗೌಡರು ಗೆದ್ದಿದ್ದಾರೆ ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ. 6 ಕ್ಷೇತ್ರಗಳಲ್ಲಿ 2 ಜೆಡಿಎಸ್ ಪಾಲಾಗಿದೆ. ಹಾಗೆ ನೈಋತ್ಯ ಪದವೀಧರ ಕ್ಷೇತ್ರದಿಂದ ಬಿಜೆಪಿಯ ಧನಂಜಯ್ ಸರ್ಜಿ ಅವರು ಭಾರಿ ಗೆಲುವಿನ ಅಂತರವನ್ನ ಕಂಡಿರುವಂಥದ್ದು. ಇಲ್ಲಿ ಕಾಂಗ್ರೆಸ್ನಿಂದ ಆಯನೂರು ಮಂಜುನಾಥ್ ಅವರು ಸ್ಪರ್ಧೆಯನ್ನ ಮಾಡಿದ್ರು, ಅವರು ಸೋಲನ್ನ ಕಂಡಿದ್ದಾರೆ. ಇನ್ನೊಂದು ಕಡೆ ರಘುಪತಿ ಭಟ್ ಅವರು ಪಕ್ಷೇತರವಾಗಿ ಬಿಜೆಪಿ ವಿರುದ್ಧ ಬಂಡಾಯ ಎದ್ದು ನಿಂತ್ಕೊಂಡಿದ್ರು, ಅವರು ಕೂಡ ಹೀನಾಯವಾಗಿ ಸೋಲನ್ನ ಕಂಡಿದ್ದಾರೆ. ಇನ್ನೂ ಕೂಡ ಒಂದು ಕ್ಷೇತ್ರದ ರಿಸಲ್ಟ್ ಬರಬೇಕಾಗಿರುವಂಥದ್ದು ಈಶಾನ್ಯ ಕ್ಷೇತ್ರದ್ದು. ಅದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರಲಿದೆ. ಅದ್ರ ಬಗ್ಗೆನೂ ಕೂಡ ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಅನ್ನು ನೀಡ್ತಾ ಹೋಗ್ತೀವಿ.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.